ಓಕೆ, ಈ ಸ್ತ್ರೀ ದೋಷ ಅಥವಾ ಪಿತೃದೋಷ ಇನ್ ಕೇಸ್ ಮನೆಯಲ್ಲಿ ಹಾಂಟ್ ಮಾಡ್ತಿದ್ರೆ ಅಥವಾ ಯಾರನ್ನಾದ್ರೂ ಕಾಡ್ತಿದ್ರೆ ಅದರಿಂದ ಹೊರಗೆ ಬರೋದಕ್ಕೆ ಹಲವಾರು ಮಾರ್ಗಗಳು ಹೇಳ್ತಾರೆ. ಸುಲಭ ಮಾರ್ಗ ಏನು ನಿಮ್ಮ ಪ್ರಕಾರ? ಮಾರ್ಗ ಇದೆಯಾ? ಓಕೆ, ಸುಲಭ ಮಾರ್ಗ ಅಂತಂದರೆ ಅಗೇನ್ ನಾನು ಹೇಳ್ದಂಗೆ ಈ ಲಾಲ್ ಕಿತಾಬ್ನ ನೋಡಿದಾಗ ಇದರಿಂದ ನಾನು ತಿಳ್ಕೊಂಡಿದ್ದ ವಿಷಯ ಏನು ಅಂತ ಹೇಳಿದ್ರೆ, ದೆರ್ ಈಸ್ ಅ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ಓಕೆ, ಆ್ಯಂಡ್ ವೆರಿ ಸಿಂಪಲ್ ಸೊಲ್ಯೂಷನ್. ಸೊ ಈ ಪಿತೃದೋಷ ಅಂದರೆ, ಈಗ ಪಿತೃದೋಷ ನಮ್ಮ ಶಾಸ್ತ್ರಗಳಲ್ಲಿ ನಾವು ಓದ್ತಾ ಇರೋದು ಕೆಲವು ಕಾಂಬಿನೇಷನ್ ಆಫ್ ಪ್ಲಾನೆಟ್ಸಿಂದ ಬರುತ್ತೆ ಅಂತ ಹೇಳ್ಬೋದು. ಆದರೆ ಲಾಲ್ ಕಿತಾಬ್ ಪ್ರಕಾರ ನಿಮಗೆ 9 ಥರ ಪಿತೃದೋಷ ಇರುತ್ತೆ. 9 ಥರ ಪಿತೃದೋಷ. ಸೊ ಪ್ರತಿಯೊಂದು ಪ್ಲಾನೆಟಿಂದ ಒಂದು ಥರ ಬರಬಹುದು ಅಂತ. ಸೊ ಅದಕ್ಕೆ ಇಟ್ ಇಸ್ ಅ ವೆರಿ ಸಿಂಪಲ್ ರೆಮಿಡಿ. ಕೇಳಿಸ್ಕೊಳ್ತಾ ಇರೋರು ಇದನ್ನು ಮಾಡಬಹುದು. ತುಂಬ ಸುಲಭ ಇದು ಮಾಡೋದು. ಏನಿಲ್ಲ, 43 ದಿನ ಕಂಟಿನ್ಯೂಸ್ ಆಗಿ ಹೋಗಿ ಪೀಪಲ್ ಟ್ರೀಗೆ ನೀರು ಹಾಕಬೇಕಷ್ಟೇ. ಭಾನುವಾರದ ದಿನ ಹಾಕಬಾರ್ದು. ಭಾನುವಾರದ ದಿನ ಏನು ಮಾಡಬೇಕು? ಅರಳಿ ಮರದ ನೆರಳಿಗೆ ಹಾಕಬೇಕು. ನೆರಳಿಗೆ ನೀರು ಹಾಕಬೇಕು ಅಷ್ಟೇ. ಓಕೆ, ಅದರಿಂದ ದೋಷ ಪರಿಹಾರ ಆಗುತ್ತೆ ಅನ್ನೋದು ಲಾಲ್ ಕಿತಾಬ್ನಲ್ಲಿ ಬರೆದಿದೆ. ಓಕೆ.